ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗಿನ ಕೆಲಸ ಎಲ್ಲ ಮುಗಿಸ್ಬಿಟ್ಟು ತಿಂಡಿ ಎಲ್ಲ ತಿಂದಿದ್ದಾದಮೇಲೆ ಸ್ವಲ್ಪ ವಿಶಾಲ್ ಮಾರ್ಟ್ಗೆ ಹೋಗ್ತಾ ಇದ್ದೀವಿ. ವಿಶಾಲ್ ಮಾರ್ಟಲ್ಲಿ ಸ್ವಲ್ಪ ಶಾಪಿಂಗ್ ಇತ್ತು, ಹಂಗಾಗಿ ಪುಟ್ ಶಾಪಿಂಗ್ ಅಷ್ಟೇ ತೋರಿಸ್ತೀನಿ ಮುಂದೆ. ಹಂಗಾಗಿ ನಾವಿಲ್ಲಿ ವಿಶಾಲ್ ಮಾರ್ಟ್ಗೆ ಬಂದ್ವಿ. ಇದು ಬಟ್ವಾಡಿಲಿರೋದು. ನೋಡ್ತಾ ಇರ್ಬೋದು ಹೊರಗಡೆ ಎಷ್ಟು ಸ್ಪೇಷಿಯಸ್ ಆಗಿದೆ. ಪಾರ್ಕಿಂಗ್ಗೆಲ್ಲ ಕೆಳಗಡೆ ಜಾಗ ಇದೆ, ಮತ್ತು ಸೈಡಲ್ಲೆಲ್ಲ ಚಾಟ್ಸ್ ಎಲ್ಲ ಇಟ್ಟಿರ್ತಾರೆ. ತುಂಬಾ ಚೆನ್ನಾಗಿದೆ. ಪಾರ್ಕಿಂಗ್ಗೆಲ್ಲ ಏನು ತೊಂದರೆ ಇಲ್ಲ, ಆರಾಮಾಗಿ ಪಾರ್ಕಿಂಗ್ ಮಾಡ್ಬೋದು. ಎಷ್ಟೇ ಗಾಡಿಗಳಿದ್ರೂ ಕೆಳಗಡೆ ಎಷ್ಟೊಂದು ಜಾಗ ಇದೆ ಪಾರ್ಕಿಂಗ್ ಮಾಡೋದಕ್ಕೇ. ನೆಕ್ಸ್ಟ್ ಇವಾಗ ನೋಡ್ತಾ ಇರ್ಬೋದು ನಾವಿಲ್ಲಿ ಫಸ್ಟು ನಾವು ಬರ್ತಿದ್ದ ತಕ್ಷಣ ವುಮೆನ್ ಸೆಕ್ಷನ್ಗೆ ಹೋಗಲಿಲ್ಲ, ಫಸ್ಟು ಮೇಲೆಗಡೆ ಬಂದ್ವಿ ಕಿಡ್ಸ್ ಸೆಕ್ಷನ್ಗೆ. ಇಲ್ಲಿ ಸ್ವಲ್ಪ ಬಟ್ಟೆಗಳು ಬೇಕಿತ್ತು, ಹಂಗಾಗಿ ಇಲ್ಲಿ ನೋಡೋಣ ಅಂತ ಬಂದ್ವಿ. ನಂಗೆ ಪರ್ಸ್ನಲಿ ವಿಶಾಲ್ ಮಾರ್ಟಲ್ಲಿ ಶಾಪಿಂಗ್ ಮಾಡೋದಂದರೆ ತುಂಬಾ ಇಷ್ಟ. ನಂಗೆ ಇಲ್ಲಿ ಕಲೆಕ್ಷನ್ಸ್ ಇಷ್ಟ ಆಗ್ತವೆ, ಹಂಗಾಗಿ ನಾನು ಇಲ್ಲಿ ಆಲ್ಮೋಸ್ಟ್ ನನ್ನ ಮಕ್ಳಿಗೆಲ್ಲ ಇಲ್ಲೇ ಶಾಪಿಂಗ್ ಮಾಡ್ತಾ ಇರ್ತೀನಿ. ನೋಡ್ತಾ ಇರ್ಬೋದು ಇಲ್ಲಿ ಚಿಕ್ಕ ಮಕ್ಳಿಗೆ ಹುಟ್ಟಿರ್ತಾರಲ್ವ, ಆ ಹುಟ್ಟಿರೋ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಚೆನ್ನಾಗಿ ಸಿಗ್ತವೆ ಇಲ್ಲಿ ಬಟ್ಟೆಗಳು, ಮತ್ತು ಅಷ್ಟೇ ಕ್ವಾಲಿಟಿನೂ ಚೆನ್ನಾಗಿರ್ತವೆ. ನಂಗೆ ಇಷ್ಟ ಆಗುತ್ತೆ ಇಲ್ಲಿ ಪರ್ಸ್ನಲಿ, ಹಂಗಾಗಿ ನಾನು ಯಾವಾಗಲೂ ಜಾಸ್ತಿ ಇಲ್ಲಿ ವಿಶಾಲ್ ಮಾರ್ಟ್ಗೆ ಬರ್ತಾ ಇರ್ತೀನಿ. ಡೈಲಿ ಯೂಸ್ಗಂತೂ ತುಂಬಾ ಚೆನ್ನಾಗಿರ್ತವೆ, ಮಕ್ಳಿಗೂ ದೊಡ್ಡವ್ರಿಗೆ ಎಲ್ಲರಿಗೂ. ಹಂಗಾಗಿ ನಾನು ಇಲ್ಲೇ ಬರ್ತಾ ಇರ್ತೀನಿ. ನೋಡ್ತಾ ಇರ್ಬೋದು ಮಕ್ಳಿಗೆ ಹುಟ್ಟಿದಾಗಿಂದ ದೊಡ್ಡವ್ರವರೆಗೂ ಶೂಗಳೆಲ್ಲ ಇಟ್ಟಿದ್ದಾರೆ. ಶೂ, ಸಾಕ್ಸು ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಫಸ್ಟ್ ಫ್ಲೋರಲ್ಲಿ ಆಲ್ಮೋಸ್ಟ್ ಎಲ್ಲ ಬರೀ ಮಕ್ಳಿಗೆ ಬೇಕಾಗಿರೋ ಅಂಥ ಐಟಮ್ಸ್ ಇಟ್ಟಿರ್ತಾರೆ. ಬಟ್ಟೆಗಳು, ಶೂ, ಚಪ್ಪಲಿ, ಸಾಕ್ಸು, ಮತ್ತು ಈ ಡಾಲ್ಗಳು ಮತ್ತು ಎಲ್ಲ ಇಟ್ಟಿರ್ತಾರೆ. ಇನ್ನೊಂದು ಸ್ವಲ್ಪ ಮುಂದೆಗಡೆ ಬಂದರೆ ಈ ಕಿಚನ್ಗೆ ಬೇಕಾಗಿರೋ ಅಂಥ ಸ್ಟವ್ಗಳು, ಕಿಚನ್ಗೆ ಬೇಕಾಗಿರೋ ಅಂಥ ಎಲ್ಲ ಥರದ ಐಟಮ್ಸು ಸಿಗ್ತವೆ ಇಲ್ಲಿ. ಓವನ್ ಆಗಿರ್ಬೋದು, ಸ್ಟವ್ವು, ಕುಕ್ಕರು, ಪ್ಯಾನು, ಮತ್ತು ಇದು ಗ್ಲೀಝರು, ಮತ್ತು ಕೆಟಲ್ಲು, ಮತ್ತು ಈ ರೈಸ್ ಕುಕ್ಕರು, ಐರನ್ ಬಾಕ್ಸು ಪ್ರತಿಯೊಂದು ಸಿಗ್ತಾ ಇರುತ್ತೆ. ಇನ್ನು ಅದರ ಅಪೋಸಿಟ್ ನೋಡ್ತಾ ಇರ್ಬೋದು ಇಲ್ಲಿ ಟವಲ್ಗಳು, ಕರ್ಟನ್ಗಳು, ಮತ್ತು ಈ ಕಿಚನ್ಗೆ ಬೇಕಾಗಿರೋಂಥ ಕಿಚನ್ ಟವಲ್ಸು ಎಲ್ಲ ಸಿಗ್ತವೆ ಇಲ್ಲಿ. ನೆಕ್ಸ್ಟ್ ಇವಾಗ ಒಂದು ಸ್ವಲ್ಪ ಮುಂದೆಗಡೆ ಬಂದರೆ ಮಕ್ಳಿಗೆ ಬೇಕಾಗಿರೋ ಅಂಥ ಆಟ ಸಾಮಾನುಗಳು, ಚಿಕ್ಕ ಚಿಕ್ಕ ಡಾಲ್ಗಳೆಲ್ಲ ತುಂಬಾ ಚೆನ್ನಾಗಿದ್ದಾವೆ. ಸಾಫ್ಟ್ ಡಾಲ್ ಇದ್ದಾವೆ, ಮುಂದೆ ತೋರಿಸ್ತೀನಿ ನೋಡಿ. ಇಲ್ಲಿ ಬುಕ್ಸುಗಳು, ಸ್ಟೇಷ್ನರಿ ಐಟಮ್ಸ್ ಎಲ್ಲ ಸಿಗ್ತಾವೆ ಮಕ್ಳಿಗೆ. ಬುಕ್ಸುಗಳು, ಕ್ಯಾಂಪಸ್ ಬಾಕ್ಸು, ಮತ್ತು ಪೆನ್ನು, ಪೆನ್ಸಿಲು, ಚಿಕ್ಕ ಮಕ್ಳಿಗೆ ರೈಮ್ಸು, ಅನಿಮಲ್ಸು, ಇಲ್ಲೆಲ್ಲ ಹೇಳ್ಕೊಡೋ ಅಂಥ ಎಲ್ಲ ಥರದ್ದು ಡ್ರಾಯಿಂಗ್ ಬುಕ್ಸು ಪ್ರತಿಯೊಂದು ಸಿಗ್ತವೆ. ಶಾರ್ಪ್ನರ್, ಎರೇಸರ್, ಪೆನ್ಸಿಲ್ ಪ್ರತಿಯೊಂದು ಆಲ್ ಇನ್ ಒನ್ ಎಲ್ಲ ಸಿಗುತ್ತೆ ಇಲ್ಲಿ. ಈ ಒಂದು ವಿಶಾಲ್ ಮಾರ್ಟ್ಗೊಂದು ಬಂದುಬಿಟ್ರೆ ಆಲ್ಮೋಸ್ಟ್ ಎಲ್ಲ ಥರದ್ದು ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ, ಅಷ್ಟು ಚೆನ್ನಾಗಿ ಸಿಗ್ತವೆ. ಮತ್ತು ಚಿಕ್ಕ ಮಕ್ಳಿಗೆ ಬ್ಯಾಗ್ಗಳೆಲ್ಲ ಇದ್ವು, ನೋಡಿದೆ ಅಷ್ಟೇ, ನಾನು ತಗೊಂಡಿಲ್ಲ ಬ್ಯಾಗ್ಗಳೆಲ್ಲ. ಇನ್ನೊಂದು ಸಲ ತಗೊಳ್ಳೋಣ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು ಸಾಫ್ಟ್ ಟಾಯ್ಗಳು, ಮತ್ತು ಪಿಲ್ಲೋ ಕವರ್ಸು, ಮ್ಯಾಟ್ಗಳಂತೂ ವೆರೈಟಿ ಮ್ಯಾಟ್ಗಳು ಸಿಗ್ತವೆ. ಫ್ಲೋರ್ ಮ್ಯಾಟು ಮತ್ತು ಎಲ್ಲ ಥರದ ಮ್ಯಾಟ್ಗಳು ಸಿಗ್ತವೆ. ನೆಕ್ಸ್ಟ್ ಫ್ಲೋರಿಗೆ ಬಂದರೆ ಕಿಚನ್ಗೆ ಬೇಕಾಗಿರೋ ಅಂಥ ರೇಷನ್ ಐಟಮು, ಮತ್ತು ಈ ಕಾಫಿ ಕಪ್ಪು, ಸೆರಾಮಿಕ್ಕು, ಪ್ಲಾಸ್ಟಿಕ್ಕು, ಸ್ಟೀಲು, ಗ್ಲಾಸು ಪ್ರತಿಯೊಂದು ಆಲ್ ಇನ್ ಒನ್ ಎಲ್ಲ ಸಿಗುತ್ತೆ ಇಲ್ಲಿ. ನೋಡ್ತಾ ಇರ್ಬೋದು ಇಲ್ಲಿ ಸೆರಾಮಿಕ್ಕು ಎಲ್ಲ ಗ್ಲಾಸ್ಗಳು ಮತ್ತು ಪ್ಲೇಟ್ಗಳು ಎಲ್ಲ ನೋಡ್ತಾ ಇರ್ಬೋದು. ಇಲ್ಲಿ ಸ್ಟೀಲ್ ಐಟಮ್ ನೋಡಿ, ಬಾಕ್ಸ್ಗಳು ಪ್ರತಿಯೊಂದು ಎಲ್ಲ ಥರದ್ದು ಸಿಗುತ್ತೆ ನೋಡಿ. ಇಲ್ಲಿ ಎಷ್ಟೊಂದು ಥರದ್ದು ಸ್ಪೂನ್ಗಳು, ಸ್ಪ್ಯಾಚುಲಾಗಳು, ಮತ್ತು ಈ ತವಾಗಳು, ಮತ್ತು ಈ ರೋಟಿ ಮಾಡೋದು, ಮತ್ತು ಈ ಫುಲ್ಕಗಳು ಸುಡೋದು ಪ್ರತಿಯೊಂದು, ಈ ಹಾಲು ಕಾಯಿಸೋ ಪಾತ್ರೆಯಿಂದ ಹಿಡಿದು ಪ್ರತಿಯೊಂದೂ ಸಿಗ್ತಾ ಇರುತ್ತೆ ಇಲ್ಲಿ. ನೋಡ್ತಾ ಇರ್ಬೋದು ಇಲ್ಲಿ ಸೆರಾಮಿಕ್ಕು ಅಂತೂ ಕಪ್ಗಳು ತುಂಬಾ ಚೆನ್ನಾಗಿದ್ದಾವೆ. ಪುಟಾಣಿವು ತುಂಬಾ ಚೆನ್ನಾಗಿದ್ದಾವೆ. ಕಲೆಕ್ಷನ್ಸ್ ಅಂತೂ ತುಂಬಾ ಇಟ್ಟಿದ್ದಾರೆ ಇವಾಗ. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟೊಂದು ಥರದ ಕಲೆಕ್ಷನ್ಸ್ ಇದ್ದಾವೆ ಅಂತ ಹೇಳ್ಬಿಟ್ಟು. ನಾನಿಲ್ಲಿ ಬ್ಲ್ಯಾಕ್ ಕಲರ್ದು ಇದೊಂದು ನೋಡಿದೆ, ನೆಕ್ಸ್ಟ್ ಟೈಮ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇದು ತಗೊಂಡಿಲ್ಲ, ನೋಡಿದೆ ಅಷ್ಟೇ. ನಂಗೆ ತುಂಬ ಇಷ್ಟ ಆಯಿತು, ಹಂಗಾಗಿ ನೋಡ್ತಾ ಇದ್ದೆ. ಇನ್ನೊಂದು ಸ್ವಲ್ಪ ದೊಡ್ಡ ಸೈಜ್ ಇದ್ದರೆ ತಗೊತಾ ಇದ್ದೆ. ನೆಕ್ಸ್ಟ್ ಸೆಕ್ಷನ್ಗೆ ಬಂದರೆ ನೆಕ್ಸ್ಟು ನೋಡಿ ಇಲ್ಲಿ ಪಾತ್ರೆಗಳು, ಸ್ಟೀಲ್ ಪಾತ್ರೆಗಳೆಲ್ಲ ಇಟ್ಟಿದ್ದಾರೆ. ಬೌಲ್ಗಳು, ಕಪ್ಗಳು, ಮತ್ತು ಗ್ಲಾಸ್ಗಳು, ಮತ್ತು ಈ ಅಡುಗೆ ಮಾಡೋಕ್ಕೆಲ್ಲ ಸ್ಟೀಲ್ ಪಾತ್ರೆಗಳು ಎಲ್ಲನೂ ಇಟ್ಟಿದ್ದಾರೆ ಇಲ್ಲಿ ಪ್ರತಿಯೊಂದೂ. ಮತ್ತು ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿರೋವು ಇಟ್ಟಿದ್ದಾರೆ ಈ ಸಲ. ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ತುಂಬಾ ಚೆನ್ನಾಗಿರೋವು ಇಟ್ಟಿದ್ದಾರೆ. ಕ್ವಾಲಿಟಿನೂ ಚೆನ್ನಾಗಿದ್ದಾವೆ, ಸ್ವಲ್ಪ ನೋಡೋಕ್ಕೂ ಸ್ವಲ್ಪ ದೊಡ್ಡದಾಗೆ ಇದ್ದಾವೆ, ತುಂಬಾ ಚೆನ್ನಾಗಿದ್ವು. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟೊಂದು ಥರದ ಪ್ಲಾಂಟ್ಸ್ ಎಲ್ಲ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ವು. ಇವು ಮನೆಗೆ ಡೆಕೋರೇಷನ್ ಮಾಡೋಕ್ಕಂತೂ ತುಂಬಾ ಚೆನ್ನಾಗಿರ್ತವೆ. ಮತ್ತು ಬೈ ಒನ್ ಗೆಟ್ ಒನ್ನು, ಮತ್ತು ಜಾಸ್ತಿ ಇಲ್ಲಿ ಆಫರ್ ಇರುತ್ತೆ, ಯಾವಾಗಲೂ ಆಫರ್ ಇರುತ್ತೆ. ಹಂಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ. ಮತ್ತು ಈ ಮಕ್ಕಳಿಗೆಲ್ಲ ಲಂಚ್ ಬಾಕ್ಸ್ ಎಲ್ಲ ಯಾವ ಥರದ್ದು ಬೇಕೋ ಆ ಥರದ್ದು ಸಿಗುತ್ತೆ. ಗ್ಲಾಸ್, ಸೆರಾಮಿಕ್, ಮತ್ತು ಪ್ಲಾಸ್ಟಿಕ್ದು, ಮತ್ತು ಪ್ರತಿಯೊಂದು ಸ್ಟೀಲ್ದು ಪ್ರತಿಯೊಂದು ಸಿಗುತ್ತೆ. ವಾಟರ್ ಬಾಟಲ್ಸ್ ಅಂತೂ ವೆರೈಟಿ ವಾಟರ್ ಬಾಟಲ್ಸ್ ಸಿಗುತ್ತೆ ಇಲ್ಲಿ. ಚಿಕ್ಕವರಿಂದ ಹಿಡಿದು ದೊಡ್ಡೋರವರೆಗೂ ತುಂಬಾ ವೆರೈಟಿ ಇದ್ದಾವೆ ವಾಟರ್ ಬಾಟಲ್ಸು. ಮತ್ತು ನೋಡಿ ಈ ಥರ
ಐಸ್ ಕ್ರೀಮ್ ಮೋಲ್ಡ್‌ಗಳು ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ನೋಡಿ ಸ್ಟೀಲ್ ವಾಟರ್ ಬಾಟಲ್ ಅಂತೂ ಎಷ್ಟೊಂದು ಥರದ ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬಿಟ್ಟು ವೆರೈಟಿ ಆಫ್ ಕಲೆಕ್ಷನ್ಸ್ ನೋಡ್ಬೋದು ಇಲ್ಲಿ ವಿಶಾಲ್ ಮಾರ್ಟಲ್ಲಿ. ನೆಕ್ಸ್ಟ್ ಇವಾಗ ನೋಡಿ ಇಲ್ಲಿ ಕಿಚನ್‌ಗೆ ಬೇಕಾಗಿರೋ ಅಂಥ ಎಷ್ಟೊಂದು ಥರದ್ದು ಬಾಕ್ಸಸ್ ಎಲ್ಲ ಸಿಗ್ತವೆ. ಸ್ಟೋರೇಜ್ ಬಾಕ್ಸಸ್ ಅಂತೂ ತುಂಬಾ ವೆರೈಟಿ ಇದ್ದಾವೆ ಮತ್ತು ತುಂಬಾ ಕಲೆಕ್ಷನ್ ಇದ್ದಾವೆ. ಇವಾಗ ತುಂಬಾ ಕಲೆಕ್ಷನ್ಸ್ ಹಾಕಿದ್ದಾರೆ ಹೊಸ್ದಾಗಿ. ಮತ್ತು ಪ್ರೈಸು ಅಷ್ಟೇ ರೀಸನಬಲ್ಲಾಗೇ ಇರುತ್ತೆ. ತುಂಬ ಕಾಸ್ಟ್ಲಿ ಏನಿರಲ್ಲ. ಆರಾಮಾಗಿ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು. ನೋಡ್ತಾ ಇರ್ಬೋದು ಇಲ್ಲಿ. ನೆಕ್ಸ್ಟ್ ಇವಾಗ ಇಲ್ಲಿ ಈ ಥರ ಪ್ಲಾಸ್ಟಿಕ್ದೆಲ್ಲ ಇಟ್ಟಿದ್ದಾರೆ, ಪ್ಲಾಸ್ಟಿಕ್ ಬಾಕ್ಸಸ್ ಎಲ್ಲ. ಟಪ್ಪರ್ ವೇರ್ಗೂ ಇದ್ದಾವೆ ಪ್ಲಾಸ್ಟಿಕ್ ಜೊತೆಗೆ. ಹೈ ಕ್ವಾಲಿಟಿ ಪ್ಲಾಸ್ಟಿಕ್ಕು ಮತ್ತು ಟಪ್ಪರ್ ವೇರ್ ಎಲ್ಲ ಇಟ್ಟಿದ್ದಾರೆ. ಒಂದು 5 kg 10 kg ಕೆಪಾಸಿಟಿವೆಲ್ಲ ಇಟ್ಟಿದ್ದಾರೆ ಇಲ್ಲಿ. ಆರಾಮಾಗಿ ಈ ಅಕ್ಕಿ ಮತ್ತು ಈ ಥರ ಹಿಟ್ಟುಗಳೆಲ್ಲ ಇರುತ್ತಲ್ವ, ಆ ಥರ ಎಲ್ಲ ಆರಾಮಾಗಿ ಸ್ಟೋರ್ ಮಾಡ್ಕೊಬೋದು. ಈ ಸೈಡ್ ಇವಾಗ ತೋರಿಸ್ತೀನಿ ನೋಡಿ ಇಲ್ಲಿ. ಇವು ಪ್ಲಾಸ್ಟಿಕ್ಕು ಮತ್ತು ಇವು ಟಪ್ಪರ್ ವೇರು ಅಷ್ಟೇ ಎಷ್ಟೊಂದು ಕಲೆಕ್ಷನ್ಸ್ ಇದ್ದಾವೆ ಗೊತ್ತಾ. ವೆರೈಟಿ ಆಫ್ ಕಲೆಕ್ಷನ್ಸ್ ಇದ್ದಾವೆ. ಇಲ್ಲೊಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದು 5 ಲೀಟರ್ ಕೆಪಾಸಿಟಿ ಇಡಿಸುತ್ತೆ ಇದು. ಆರಾಮಾಗಿ ಕಿಚನಲ್ಲಿ ಆರಾಮಾಗಿ ಸ್ಟೋರ್ ಮಾಡ್ಕೊಬೋದು. ಆರಾಮಾಗಿ ಎಲ್ಲ ಥರದ್ದು ಕಲೆಕ್ಷನ್ಸು ಇಲ್ಲಿ ಸಿಗ್ತಾ ಇರ್ತವೆ. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟೊಂದು ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬಿಟ್ಟು. ಹೈ ಕ್ವಾಲಿಟಿ ಟಪ್ಪರ್ ವೇರ್ ಇದು. ತುಂಬಾ ಚೆನ್ನಾಗಿತ್ತು ಗೊತ್ತಾ, ತುಂಬಾ ಗಟ್ಟಿ ಇತ್ತು. ಈ ಬಾಕ್ಸಸ್ ಎಲ್ಲ ನಂಗೆ ತುಂಬಾ ಇಷ್ಟ ಆದವು. 200 ಸಮಥಿಂಗ್ ಅನಿಸುತ್ತೆ ಇದು ಬಾಕ್ಸು. ನೆಕ್ಸ್ಟ್ ಇನ್ನೊಂದು ಸೈಡು ಬಾತ್ರೂಮಿಗೆ ಬೇಕಾಗಿರೋ ಅಂಥ ಬಾತ್ರೂಮ್ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಈ ಥರ ಸ್ಟೂಲ್ಗಳು ಅಷ್ಟೇ ಚಿಕ್ಕದು ದೊಡ್ಡದು ಮತ್ತು ವೆರೈಟಿ ಆಫ್ ಇಟ್ಟಿದ್ದಾರೆ ಬಿಡಿ. ಎಲ್ಲ ಥರದ ವೆರೈಟಿ ಕಲೆಕ್ಷನ್ಸು ನೋಡ್ಬೋದು ಇಲ್ಲಿ. ಬಾತ್ರೂಮ್ ಬ್ರಷ್ಗಳು ಮತ್ತು ಕ್ಲಿಪ್ಗಳು ಮತ್ತು ಈ ಥರ ಮರಗಳು, ಪೊರ್ಕೆ ಪ್ರತಿಯೊಂದು ಇಟ್ಟಿದ್ದಾರೆ ಇಲ್ಲಿ. ಸೈಡಿಗೆ ಬಂದರೆ ಪರ್ಫ್ಯೂಮ್, ಎಲ್ಲ ಥರದ್ದು ಪರ್ಫ್ಯೂಮು ಇಟ್ಟಿದ್ದಾರೆ ಇಲ್ಲಿ. ಬಾಯ್ಸ್ಗೂ ಗರ್ಲ್ಸ್ಗೂ ಎಲ್ಲರಿಗೂ ಯೂಸ್ ಆಗೋ ಅಂಥದ್ದು. ಮತ್ತು ಫೇಸ್ ವಾಶ್ಗಳು ಮತ್ತು ಟಿಶ್ಯೂ ಪೇಪರು ಮತ್ತು ಈ ಓಡೋನಿಲ್ಲು ಪ್ರತಿಯೊಂದನ್ನು ಇಟ್ಟಿದ್ದಾರೆ. ಈ ಮಕ್ಳಿಗೆ ಬೇಕಾಗಿರೋ ಅಂಥ ಎಲ್ಲ ಥರದ್ದು ಬ್ರ್ಯಾಂಡ್ದು ಪ್ಯಾಂಪರ್ಸು, ಡೈಪರು ಎಲ್ಲ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದ್ದಾವೆ ಇಲ್ಲಿ ಕಲೆಕ್ಷನ್ಸ್ ಮಾತ್ರ. ಒಂದು ಸಲ ವಿಶಾಲ್ ಮಾರ್ಟಿಗೆ ಬಂದರೆ ಎಲ್ಲ ಥರದ್ದೂ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು, ಅಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಇಲ್ಲಿ ಬಾಡಿ ಲೋಷನ್ಸ್ ಎಲ್ಲ ಎಷ್ಟು ವೆರೈಟಿ ಇದ್ದಾವೆ. ರೋಸ್ ವಾಟರ್ ಪ್ರತಿಯೊಂದು ಇದೆ ಇಲ್ಲಿ. ಎಲ್ಲ ಥರದ್ದು ಸೋಪುಗಳು ಇಟ್ಟಿದ್ದಾರೆ. ಬಟ್ಟೆ ಸೋಪು, ಮೈ ಸೋಪು ಮತ್ತು ಎಲ್ಲ ಥರದ್ದು ಹ್ಯಾಂಡ್ ವಾಶು ಪ್ರತಿಯೊಂದು ಇಟ್ಟಿದ್ದಾರೆ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಮುಂದೆ ಬಂದರೆ ಪೇಸ್ಟು, ಬ್ರಷ್ಷು, ಚಿಕ್ಕ ಮಕ್ಳಿಗೂ ಮತ್ತು ದೊಡ್ಡವ್ರಿಗೂ ಎಲ್ಲರಿಗೂ ಬೇಕಾಗಿರೋಂಥ ಮೌತ್ ಫ್ರೆಶ್ನರ್ ಎಲ್ಲ ಇಟ್ಟಿದ್ದಾರೆ. ನೆಕ್ಸ್ಟ್ ನಾವಿಲ್ಲಿ ಗ್ರಾಸರಿ ಸೆಕ್ಷನ್ನಿಗೆ ಬಂದ್ವಿ. ನೋಡ್ತಾ ಇರ್ಬೋದು ಇಲ್ಲಿ. ನಾನು ನೋಡಿದೆ ಸ್ವಲ್ಪ ಅಷ್ಟೇ, ನಾನೇನು ಗ್ರಾಸರಿ ಎಲ್ಲ ಏನೂ ತಗೊಂಡಿಲ್ಲ. ಮೊನ್ನೆ ತಾನೇ ತೊಗೊಂಬಂದಿದ್ವಿ, ಹಂಗಾಗಿ ಏನೂ ತೊಗೊಂಡಿಲ್ಲ. ನೋಡಿದೆ ಅಷ್ಟೇ ಎಷ್ಟೆಲ್ಲ ಆಫರ್ ಇದೆ ಅಂತ ಹೇಳ್ಬಿಟ್ಟು. ಡ್ರೈ ಫ್ರೂಟ್ಸು ಅಷ್ಟೇ ತುಂಬಾ ಆಫರ್ ಇರುತ್ತೆ ಯಾವಾಗ್ಲೂ. ನಾವು ಹೊರಗಡೆ ಲೂಸ್ ತೊಗೊತೀವಿ ಅಂದರೆ ತುಂಬಾ ರೇಟ್ ಆಗುತ್ತೆ. ಈ ಥರ ಇಲ್ಲಿ ಎಲ್ಲ ಆಫರ್ ಇರುತ್ತಲ್ವ, ಅಲ್ಲೆಲ್ಲ ತೊಗೊಬೋದು ಆರಾಮಾಗಿ, ಕಮ್ಮಿ ಪ್ರೈಸ್ಗೂ ಸಿಗುತ್ತೆ. ಮತ್ತು ಜಾಮ್ಗಳು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ಜಾಮು ಮತ್ತು ಬಿಸ್ಕೆಟು ಮತ್ತು ಚಾಕ್ಲೇಟು ಎಲ್ಲ ಇಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಇಲ್ಲಿ ಜ್ಯೂಸ್ಗಳೆಲ್ಲ ಎಷ್ಟೊಂದು ಮಿಕ್ಸ್ ಫ್ರೂಟ್ಸ್ದು ಮತ್ತು ಈ ಎಲ್ಲ ಥರದ್ದು ಜ್ಯೂಸು, ಟ್ರೋಪಿಕಾನ ಎಲ್ಲ ಇಟ್ಟಿದ್ದಾರೆ ಎಲ್ಲ ಥರದ್ದೂ. ನೆಕ್ಸ್ಟ್ ಇವಾಗ ನೋಡ್ಕೊಂಬಿಟ್ಟು ಕೆಳಗಡೆ ಬಂದ್ವಿ ಬಿಲ್ಲಿಂಗ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು. ನಾನು ಹೋಗಿದ್ದು ಬಟ್ಟೆ ತೊಗೊಬೇಕಿತ್ತು ಮಕ್ಳಿಗೆ, ಚಿಕ್ಕ ಮಕ್ಳಿಗೆ. ಹಂಗಾಗಿ ನಾನು ಹೋಗಿದ್ದು. ಅದ್ರ ಜೊತೆಗೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬಂದಿದ್ದೀನಿ ಅಷ್ಟೇ, ಜಾಸ್ತಿ ಏನು ಶಾಪಿಂಗ್ ಮಾಡಿಲ್ಲ. ಕೆಳಗಡೆ ಇಲ್ಲಿ ಬಿಲ್ಲಿಂಗ್ ಸೆಕ್ಷನ್ ಇದೆ ಅಲ್ಲ, ಅಲ್ಲೇ ವುಮೆನ್ಸ್ಗೆಲ್ಲ ಬಟ್ಟೆಗಳಿರೋದು. ಅಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿದ್ದಾವೆ ಬಟ್ಟೆಗಳು ಮಾತ್ರ. ನಮಗೆ ಮಾತ್ರ ತುಂಬಾ ಕಲೆಕ್ಷನ್ಸ್ ಚೆನ್ನಾಗಿದ್ದಾವೆ ಇಲ್ಲಿ. ನೋಡಿ ಇಲ್ಲಿ ಬಿಲ್ಲಿಂಗ್ ಸೆಕ್ಷನ್ಗೆ ಬಂದ್ವಿ. ಅಷ್ಟೊಂದೇನು ಜನ ಇರಲಿಲ್ಲ, ರಶ್ ಇರಲಿಲ್ಲ. ಮಧ್ಯಾಹ್ನದ ಮೇಲೆ ಹೋಗಿದ್ವಿ, ಹಂಗಾಗಿ ಅಷ್ಟು ರಶ್ ಇರಲಿಲ್ಲ. ಇಲ್ಲಿ ಬಿಲ್ಲಿಂಗ್ ಸೆಕ್ಷನ್ ಇದೆ ಅಲ್ವ, ಇಲ್ಲಿನೇ ಇವಾಗ ಕ್ಲಿಪ್ಗಳೆಲ್ಲ ಹಾಕಿದ್ದಾರೆ ಚಿಕ್ಕ ಮಕ್ಳಿಗೆ. ನೋಡ್ತಿದ್ದ ತಕ್ಷಣ ಇಷ್ಟ ಆಗುತ್ತೆ. ನೋಡ್ತಾ ಇರ್ಬೋದು ಅಲ್ಲಿ. ನಾನು ನೋಡಿದೆ, ನನ್ನ ಮಗಳಿಗೆ ತುಂಬಾ ಇಷ್ಟ ಆಯಿತು. ಹಂಗಾಗಿ ಇಲ್ಲಿ ಒಂದು ಸೆಟ್ ತೊಗೊಂಬಂದೆ. ಮುಂದೆ ತೋರಿಸ್ತೀನಿ ಯಾವ್ದು ತೊಗೊಂಬಂದೆ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ನೋಡ್ತಿದ್ದ ತಕ್ಷಣ ಇಷ್ಟ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿದೆ ಇಲ್ಲಿ. ನಾನೊಂದು ಪಿಂಕ್ ಕಲರ್ದು ಒಂದು ತೊಗೊಂಬಂದೆ, ಮತ್ತು ತೋರಿಸ್ತೀನಿ ಮುಂದೆ. ನೆಕ್ಸ್ಟ್ ಇವಾಗ ಮನೆಗೆ ಬಂದು ಏನೇನು ತೊಗೊಂಬಂದೆ ಅಂತ ತೋರಿಸ್ತಾ ಇದ್ದೀನಿ. ಇವೆರಡು ಬುಕ್ ತೊಗೊಂಬಂದೆ, ಒಂದು ಆಲ್ಫಾಬೆಟ್ಸೊಂದು ಮತ್ತು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ದು ಇದೊಂದು. ನಾನು ಮೊದಲು ಆನ್ಲೈನಲ್ಲಿ ತರಿಸಿದ್ದೆ, ಅದು ಪ್ರೈಸ್ ತುಂಬ ಜಾಸ್ತಿ ಇತ್ತು ಮತ್ತು ಇದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ. ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿರಲಿಲ್ಲ ನಾನು ಆನ್ಲೈನಲ್ಲಿ ತರಿಸಿದ್ದು. ನೋಡ್ತಾ ಇರ್ಬೋದು ಇದಕ್ಕೆ MRP ಬಂದು 100 ರೂಪಾಯಿ ಇದೆ, ಆದರೆ ಆಫರ್ ಪ್ರೈಸಲ್ಲಿ 49 ರುಪೀಸಿಗೆ ಸಿಕ್ತು ನನಗೆ. ಹಾಗಾಗಿ ನಾನು ಇಲ್ಲಿ 2 ತೊಗೊಂಬಂದಿದ್ದೀನಿ, ಆಲ್ಫಾಬೆಟ್ದೊಂದು, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ದೊಂದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಲೆಟರ್ಸ್ ಎಲ್ಲ ತುಂಬ ದೊಡ್ಡದಾಗಿದೆ ಅಲ್ಲ, ಆರಾಮಾಗಿ ಮಕ್ಳಿಗೆ ಹೇಳ್ಕೊಡ್ಬೋದು. ನೆಕ್ಸ್ಟ್ ಇವಾಗ ಇಲ್ಲಿ ಒಂದು ಬಿಸ್ಕೆಟ್ ಪ್ಯಾಕ್ ತೊಗೊಂಬಂದೆ. ಬೈ ಒನ್ ಗೆಟ್ ಒನ್ ಇತ್ತು. ಇದು ಕ್ಯಾಶು ಮತ್ತು ಆಲ್ಮಂಡ್ದು ಕುಕ್ಕೀಸ್ದು. ತುಂಬಾ ಚೆನ್ನಾಗಿದ್ದಾವೆ ಇದು ಕುಕ್ಕೀಸ್, ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿದ್ದಾವೆ. ಮಕ್ಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಇದು ಅಷ್ಟೇ 150 ಇತ್ತು MRP. ಬೈ ಒನ್ ಗೆಟ್ ಒನ್ ಇತ್ತು, ಹಂಗಾಗಿ ಇದೊಂದು ತೊಗೊಂಬಂದೆ. ಆಗಲೇ ಹೇರ್ ಬ್ಯಾಂಡ್ ತೋರಿಸಿದ್ನಲ್ವ, ಇದೊಂದು ಪಿಂಕ್ ಕಲರ್ದು ಹೇರ್ ಬ್ಯಾಂಡ್ ತೊಗೊಂಬಂದೆ. ತುಂಬಾ ಚೆನ್ನಾಗಿದೆ ಮಾತ್ರ.
ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಸಾಫ್ಟ್ ಕ್ಲಾತಲ್ಲಿ ಮೇಲೆಗಡೆ ಈ ಥರ ಡಿಸೈನ್ ಮಾಡಿರೋದು. ಇದು ಆಫರ್ ಪ್ರೈಸು 79 ಇತ್ತು. ಹಂಗಾಗಿ ಇದೊಂದು ತೊಗೊಂಬಂದಿದ್ದೀನಿ. ತುಂಬಾ ಇಷ್ಟ ಆಯ್ತು ನಂಗೆ ಇದು ಮಾತ್ರ. ಸೆಟ್ಟು ಚೆನ್ನಾಗಿದೆ. ಈ ಥರ ಸಿಂಗಲ್ ಆದರೂ ಹಾಕ್ಬೋದು, ಇಲ್ಲ ಈ ಥರ ಪೂರ್ತಿ ಸೆಟ್ ಆದರೂ ಹಾಕ್ಬೋದು. ನೋಡಿ ಹೇರ್ ಬ್ಯಾಂಡ್ ಎಷ್ಟು ಚೆನ್ನಾಗಿದೆ. ಸಾಫ್ಟ್ ಕ್ಲಾತಲ್ಲಿ ಈ ಥರ ಡಿಸೈನ್ ಮಾಡಿದ್ದಾರೆ. ತುಂಬಾ ಇಷ್ಟ ಆಯಿತು ನನಗಂತೂ. ಹಂಗಾಗಿ ಇದೊಂದು ತೊಗೊಂಬಂದೆ. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದೊಂಥರ ಸಿಂಗಲ್ ಆದರೂ ಹಾಕ್ಬೋದು, ಇಲ್ಲ ಪೇರ್ ಮಾಡಾದರೂ ಹಾಕ್ಬೋದು. ನೆಕ್ಸ್ಟ್ ಇವಾಗ ಇಲ್ಲಿ ಇದೊಂದು ಕಪ್ ತೊಗೊಂಬಂದೆ. ಈ ಥರದ್ದು ಇನ್ನೊಂದೆರಡು ತೊಗೊಂಬರ್ಬೇಕು ಇನ್ನೊಂದು ಸಲ ಯಾವಾಗಲಾದರೂ ಹೋದಾಗ. ನನಗೆ ವೀಡಿಯೋಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಇದೊಂದು ತೊಗೊಂಬಂದೆ. ಆಫರ್ ಪ್ರೈಸಲ್ಲಿ ಇದು 20 ರುಪೀಸ್ ಅಷ್ಟೇನೆ. ನಾನು ಮೇಯ್ನ್ ಹೋಗಿದೆ ಈ ಥರ ಬಟ್ಟೆ ತೊಗೊಂಬರಕ್ಕೆ ಅಂತ ಹೇಳ್ಬಿಟ್ಟು. ನನ್ನ ಫ್ರೆಂಡ್ಗೆ ಡೆಲಿವರಿ ಆಗಿದೆ, ನೋಡ್ಕೊಂಬರಕ್ಕೆ ಹೋಗ್ಬೇಕು ಊರಿಗೆ. ಹಂಗಾಗಿ ಇದು ಬಟ್ಟೆ ತೊಗೊಂಬರ್ಬೇಕಂತಲೇ ಹೋಗಿದ್ದಿದ್ದು. ನೋಡ್ತಾ ಇರ್ಬೋದು ಇಲ್ಲಿ ಚಿಕ್ಕ ಮಕ್ಳಿಗೆ ಇನ್ನೂ ಅವರು ಒಂದು 20 ಡೇಸ್ ಆಯ್ತು ಅಷ್ಟೇ ಡೆಲಿವರಿ ಆಗಿಬಿಟ್ಟು. ಚಿಕ್ಕ ಮಕ್ಳಿಗೆ ಅಲ್ಲಿ ಸಿಗ್ತಾವಂತ ಹೇಳಿದ್ನಲ್ವ ಮೊದಲೇ, ಹಂಗಾಗಿ ಅಲ್ಲೇ ಹೋಗಿದ್ದೆ ತೊಗೊಂಬರೋಣ ಅಂತ ಹೇಳ್ಬಿಟ್ಟು. ನನ್ನ ಫ್ರೆಂಡ್ಗೆ ಇಬ್ರಿಗೂ ಡೆಲಿವರಿ ಆಗಿದೆ ಒಂದೇ ಮನೆಯಲ್ಲೇ. ಹಾಗಾಗಿ ಇಬ್ರಿಗೂ ಅಲ್ಲೇ ಸಿಗ್ತಾವಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದೆ ತೊಗೊಂಬರಕ್ಕಂತ ಹೇಳ್ಬಿಟ್ಟು. ಕ್ಲಾತ್ ಮಾತ್ರ ಸೂಪರಾಗಿ ಸಾಫ್ಟಾಗಿದೆ ಗೊತ್ತಾ, ಎಷ್ಟು ಸಾಫ್ಟಾಗಿದೆ. ಅವಾಗ ತಾನೇ ಹುಟ್ಟಿರೋ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಕಲೆಕ್ಷನ್ಸ್ ಇದೆ ಗೊತ್ತಾ ಅಲ್ಲಿ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಬಟ್ಟೆಗಳು. ಹಂಗಾಗಿ ಇಬ್ರಿಗಲ್ವ, ಹಂಗಾಗಿ ಇಬ್ರಿಗೂ 2 ಜೊತೆ ತೊಗೊಂಬಂದೆ. ಟೋಟಲ್ 4 ಜೊತೆ ಬಟ್ಟೆ ತೊಗೊಂಬಂದೆ. ನೋಡ್ತಾ ಇರ್ಬೋದು ಇದೊಂದು ವೈಟ್ದೊಂದು, ಫುಲ್ ಸ್ಲೀವ್ದೊಂದು ಮತ್ತು ಹಾಫ್ ಸ್ಲೀವ್ದೊಂದು ತೊಗೊಂಬಂದಿದ್ದೀನಿ. ಇದು ಹಾಫ್ ಸ್ಲೀವ್ದು 2 ಮತ್ತು ಫುಲ್ ಸ್ಲೀವ್ದು 2 ಇಬ್ರಿಗೂ ಒಂದೊಂದು ಸೆಟ್ ಅಲ್ವಾ, ಹಂಗಾಗಿ ಇದೊಂದು ವೈಟ್ದು ತುಂಬಾ ಇಷ್ಟ ಆಯಿತು. ಅವಳಿಗೆ ಗರ್ಲ್ ಬೇಬಿ ಆಗಿರೋದು, ಇನ್ನೊಬ್ರಿಗೆ ಬಾಯ್ ಆಗಿರೋದು. ಹಂಗಾಗಿ ಇಬ್ರಿಗೂ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದೀನಿ. ನೋಡಿ ಇದು ಪಿಂಕ್ ಕಲರ್ದು ತುಂಬಾ ಚೆನ್ನಾಗಿದೆ ಕಾಂಬಿನೇಷನು. ಹಂಗಾಗಿ ಇದನ್ನು ತೊಗೊಂಡೆ. ಇದೊಂದು ಅದೊಂದು ಅಂತ ಹೇಳ್ಬಿಟ್ಟು. ಇದೊಬ್ರಿಗಾಗುತ್ತೆ ಅದೊಬ್ರಿಗಾಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದೀನಿ ಇಲ್ಲಿ. ನೆಕ್ಸ್ಟ್ ಅಲ್ಲಿ ಹೋದರೆ ಇನ್ನು ನನ್ನ ಮಗುಂಗೆ ನೋಡಿದೆ. ಇದು ತುಂಬಾ ಇಷ್ಟ ಆಯಿತು ನಂಗೆ ನೋಡ್ತಿದ್ದ ತಕ್ಷಣ. ಹಂಗಾಗಿ ನನ್ನ ಮಗುಂಗೆ ಒಂದು ಜೊತೆ ತೊಗೊಂಬಂದೆ ಅಷ್ಟೇ, ಇನ್ನೇನು ಜಾಸ್ತಿ ತೊಗೊಂಬರಲಿಲ್ಲ ನಾನು. ಬಟ್ಟೆಗಳು ಮೊನ್ನೆ ಇನ್ನೂ ಬರ್ತಡೇಗಂತ ಶಾಪಿಂಗ್ ಮಾಡಿದ್ವಲ್ಲ, ಹಂಗಾಗಿ ಜಾಸ್ತಿನೂ ತೊಗೊಂಬರಲಿಲ್ಲ. ಅದೊಂದು ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ತೊಗೊಂಬಂದೆ ಅಷ್ಟೇ. ನೆಕ್ಸ್ಟ್ ಇದೊಂದೆರಡು ಪ್ಯಾಂಟುಗಳು ತೊಗೊಂಬಂದೆ. ಇಷ್ಟೇ ತೊಗೊಂಬಂದಿದ್ದು. ನೋಡ್ತಾ ಇರ್ಬೋದು ಇಷ್ಟು ಶಾಪಿಂಗ್ ಮಾಡ್ಕೊಂಬಂದಿದ್ದೀನಿ. ಇಷ್ಟು ಶಾಪಿಂಗ್ ಮಾಡ್ಕೊಂಬರೋಷ್ಟರೊಳಗೆ ಒಂದು 4 ಗಂಟೆ ಆಯಿತು. ಎಲ್ಲನೂ ಅಷ್ಟೇ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ. ಪ್ರತಿಯೊಂದು ಬಟ್ಟೆದಾಗಿರ್ಬೋದು. ಈ ಶಾಪಿಂಗ್ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.